ನಮಸ್ತೆ ಅಮ್ಮ. ತುಂಬ ಚೆನ್ನಾಗಿ ಬರ್ತಾಯಿದೆ ಗ್ರ್ಯಾಂಡ್ ಮಾಸ್ಟರ್ ಕ್ಲಾಸಸ್ಸು ಮೊದಲನೇದಾಗಿ. ಆಮೇಲೆ ಈ ಗ್ರ್ಯಾಂಡ್ ಮಾಸ್ಟರಲ್ಲಿ ಫಸ್ಟ್ನೇ ಕ್ಲಾಸಿಂದ ಇಲ್ಲಿ ತನಕ ಹೇಳಬೇಕಂದ್ರೆ ನೀವು ಚೆನ್ನಾಗಿ ಪ್ರಾಬ್ಲಮ್ ಏನು ಇರುತ್ತೆ, ನಮ್ಮ ಲೈಫಲ್ಲಿ ಓವರಾಲ್ ಆಗಿ ಏನು ಪ್ರಾಬ್ಲಮ್ ಇರುತ್ತೆ, ಏನು ಸೊಲ್ಯೂಷನ್ ಮಾಡಬೇಕು, ಹೇಗಿರಬೇಕು, ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿಂಬಲ್ಸ್ ವಿಷಯಕ್ಕೆ ಬಂದರೆ ಕಂಪ್ಲೀಟಾಗಿ ಹೆಂಗೆ ಅಬಂಡೆನ್ಸ್ ಯಾವ ಥರ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡಬೇಕು, ಏನೇನು ಮಾಡ್ಬೋದು, ಏನೇನು ಥರ ಸಿಂಬಲ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಇವತ್ತಿಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ 2 ಸಿಂಬಲ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅಬಂಡೆನ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಬೀರಲ್ಲಿ ಇಡೋದು, ಗೋಲ್ಡ್ ಹತ್ರ ಇಡೋದು, ಅಥವಾ ಪರ್ಸಲ್ಲಿ ಇಟ್ಕೊಳ್ಳೋದು, ಮನೇಲಿ ಇಟ್ಕೊಳ್ಳೋದು, ಕೆಲಸ ಮಾಡೋ ಕಡೆ ಇಟ್ಕೊಳ್ಳೋದು, ಈ ಥರ ಎಲ್ಲ ಉಪಯೋಗ ಆಗುವಂಥದ್ದು ತುಂಬ ಚೆನ್ನಾಗಿರೋದು ಹೇಳ್ಕೊಟ್ಟಿದ್ದೀರಾ. ಅದಕ್ಕಿಂತ ಜಾಸ್ತಿ ಚೆನ್ನಾಗಿರೋದು ಸತಿ ಸಿಂಬಲ್. ಮೋಸ್ಟ್ಲಿ ಎಲ್ಲರ ಲೈಫಲ್ಲೂ ಈ ಥರದ ಸಮಸ್ಯೆಗಳಿದ್ದೇ ಇರುತ್ತೆ, ಒಂದಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಇದು ನೀವು ಹೇಳಿದ್ರಲ್ಲ, ರಿಲೇಷನ್ಶಿಪ್ ಅಂದರೆ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಎಲ್ಲಾದರೂ ಏನೋ ಸೊಲ್ಯೂಷನ್ ಇದೆ ಅಥವಾ ಹೀಲಿಂಗ್ ಮಾಡ್ಬೋದು ಅಂತ ತುಂಬ ಖುಷಿ ಆಯಿತು ಅದನ್ನು ಕೇಳಿ. ಎಷ್ಟು ಚೆನ್ನಾಗಿರೋ ವಿಷಯಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ ಅಂತ ತಿಳ್ಕೊಂಡು ತುಂಬ ಖುಷಿ ಆಗ್ತಾ ಇದೆ. ಸತಿ ಸಿಂಬಲ್ ಪ್ರಾಕ್ಟೀಸ್ ಹೆಂಗೆ ಮಾಡೋದು ಅಂತ ನಾಳೆ ಕ್ಲಾಸಿಗೆ ತುಂಬ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಲಾಸಸ್ಸು. ತುಂಬ ಥ್ಯಾಂಕ್ಸ್. ಇಷ್ಟೊಂದು ಜ್ಞಾನ, ಆಮೇಲೆ ಇಷ್ಟೊಂದು ಹೀಲಿಂಗು, ಜೀವನ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಕಂಪ್ಲೀಟಾಗಿ ಲೈಫ್ ಟರ್ನ್ ನೋಡಿತಾ ಇದೆ. ಇದು ಇನ್ನು ಕೇಳ್ತಾನೆ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನು ಪ್ರಾಕ್ಟೀಸ್ ಮಾಡಿ ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ಮೇಲೆ ಇನ್ನೇನೇನು ಅದ್ಭುತಗಳಾಗುತ್ತೆ ಅನ್ನೋದು ತುಂಬ ಖುಷಿ ಮತ್ತು ತೃಪ್ತಿ ಇದೆ. ತುಂಬ ಧನ್ಯವಾದಗಳು ಅಮ್ಮ. ನೀವು ನಮ್ಮ ಲೈಫಿಗೆ ಬಂದುಬಿಟ್ಟು ನಮಗೆ ಇಷ್ಟೆಲ್ಲ ಒಳ್ಳೆ ಮಾಹಿತಿಗಳನ್ನು, ಜ್ಞಾನವನ್ನು ಎಲ್ಲದನ್ನು ಕೊಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ.